ಇವರು 2023 ಬ್ಯಾಚ್ನ ಜನವರಿ ಬ್ಯಾಚಲ್ಲಿ ಬಂದಿದ್ದು. ಉದಾಹರಣೆಗೆ BHL 19 ರೂಪಾಯಿನಲ್ಲಿ ಪರ್ಚೇಸ್ ಬೈ ಮಾಡಿರೋದು ನನ್ನ ಹತ್ರ ಉದಾಹರಣೆ ಇದೆ ಫೋನ್ನಲ್ಲಿ. ಮತ್ತು M&M ನಾನು 970ನಲ್ಲಿ ತೊಗೊಂಡಿರೋದಿದೆ 970 ರೂಪಾಯಿನಲ್ಲಿ. ಈಗ 4000 ಚಿಲ್ಲರೆ ಹೋಗಿರೋದು ಉದಾಹರಣೆ ಇದೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಅತಿಯಾಗಿ ಆಸೆ ಪಟ್ಟು ಅಥವಾ ಇವತ್ತಾಗಿ ನಾಳೆನೇ ನನಗೆ ದುಡ್ಡು ಬೇಕು ಅನ್ನೋದೆಲ್ಲ ಆದರೆ ನಿಜವಾಗ್ಲೂ ಸ್ಟಾಕ್ ಮಾರ್ಕೆಟ್ಗೆ ಯಾರು ಬರಬೇಡಿ. 19 ರೂಪಾಯಿ ಸ್ಟಾಕು 38 ರೂಪಾಯಿ ಆಗಿದ ತಕ್ಷಣ ಮಾರ್ಬಿಡ್ತೀವಿ. ಬಟ್ ನೀವು 400 ರೂಪಾಯಿವರೆಗೂ ಇಟ್ಕೊಳ್ಳೋದಕ್ಕೆ ಆ ಪೇಷನ್ಸ್ ಹಿಂಗೆ ಸರ್, ಅದೆಲ್ಲ ಹಿಂಗೆ ಕಲ್ತ್ರಿ? ಯಾರೋ ಬೆಳೀತಾ ಇರ್ತಾರೆ, ಯಾವುದೋ ಕೋಲ್ಗೇಟ್ ಕಂಪ್ನಿ ಬೆಳೀತೀವಿ, ನಾವು ಅಲ್ಲಿ ಕೆಲಸ ಮಾಡೋದು ಬೇಕಿಲ್ಲ, ಕೋಲ್ಗೇಟ್ ಕಂಪ್ನಿ ಮೇಲೆ ದುಡ್ಡು ಹಾಕಿದ್ರೆ ಆಯಿತು. ಇವತ್ತಿಗೂ ನಾನೇನಾದರೂ ಸ್ಟಾಕ್ ತೊಗೊಳ್ತಿದ್ದೀನಿ ಅಂದರೆ ಆ ರೀತಿಯಲ್ಲೇ ತಾವು ಹೇಳ್ಕೊಟ್ಟಿರೋದ್ರಲ್ಲಿ 97% ಆಕ್ಯುರೇಸಿ ಬಂದಿದೆ ಸರ್ ನನಗೆ. ನಾವೊಂದು ಮಕ್ಕಳನ್ನ, ತಂಗಿನೋ, ಅಕ್ಕನೋ, ಮಗಳನ್ನ ಒಂದು ಮದುವೆ ಮಾಡಿಕೊಡ್ಬೇಕಾದ್ರೆ ಒಂದು ಹುಡುಗನ ಬಗ್ಗೆ ಏನು ಸ್ಟಡಿ ಮಾಡ್ತೀವಿ ಜನರಲ್ ಆಗಿ? ಊರಿನ ಜನ ಆದ್ರೂ ಒಳ್ಳೆ ವ್ಯಕ್ತಿನ, ಚೆನ್ನಾಗಿದ್ದಾನ, ಮನೆತನ ಚೆನ್ನಾಗಿದೆಯಾ, ಸಂಬಳ ತೆಗಿತಾನ, ಈ ಒಂದು 5-6 ಪಾಯಿಂಟ್ ನೋಡ್ತೀವಲ್ಲ ಸರ್. ಅದೇ ಥರ ಒಂದು ಕಂಪ್ನಿ ನೋಡಿದ್ರೆ ಮುಗೀತು ನನಗೆ. ಇದು ಶುರು ಮಾಡಿದ್ಮೇಲೆ ಖರ್ಚು ಕಡಿಮೆ ಆಯಿತು, ಹೂಡಿಕೆ ಜಾಸ್ತಿ ಆಯಿತು. ಹೂಡಿಕೆ ಅನ್ನೋ ಒಂದು ಹುಚ್ಚು ಬಂತು. ಅದು ನಿಜವಾಗ್ಲೂ ಇಡೀ ನಮ್ಮ ಕರ್ನಾಟಕ ಜನತೆಗೆ ಬಂದರೆ ಒಳ್ಳೇದಲ್ಲ. ಉಳಿಸಿದ್ರೆ ಉಳಿಗಾಲ ಇಲ್ಲ, ಹೂಡಿಕೆ ಮಾಡಿದ್ರೆ ಮಾತ್ರ ನೀವು ಶ್ರೀಮಂತರಾಗ್ತೀರಾ. ಸೊ ನನ್ನ ಕೈಯಲ್ಲಿ 1000 ಕೋಟಿ ಮಾಡೋಕ್ಕಾಗಲ್ಲ, ಬಟ್ 1000 ಕೋಟಿ ಮಾಡೋವನ್ನ ಹುಡುಕೋದು, ಅವನ ಮೇಲೆ ದುಡ್ಡು ಹಾಕೋದು. ನನ್ನ 100 ರೂಪಾಯಿನ ಅವನು 1000 ರೂಪಾಯಿ ಮಾಡಿಕೊಡ್ತಾನೆ. ಸೊ ಇದೇ ಸ್ಟಾಕ್ ಮಾರ್ಕೆಟ್. ನಾನು ಕಳೆದ ವರ್ಷ ನನ್ನ ಮಗಳ ಮದುವೆ ಮಾಡಿದಾಗ ಶೇರ್ ಮಾರ್ಕೆಟಿಂದ ಒಂದು 32 ಲಕ್ಷ ರೂಪಾಯಿನ ನಾನು ಮಗಳ ಮದುವೆಗೆ ಡ್ರಾ ಮಾಡಿದೆ. ಆವಾಗ ನನಗೆ ಒಂದು ದೊಡ್ಡ ಥ್ಯಾಂಕ್ಸ್ನ ಈ ಷೇರು ಮಾರುಕಟ್ಟೆಗೆ ಅಂತಲೇ ಹೇಳೋದು ಜೊತೆಯಲ್ಲಿ ಅದಕ್ಕೆ ನನಗೆ ತರಬೇತರಾದ ಟೀಚರ್ ಆದಂಥ ಮನೋಜ್ ಸರ್ ಅವ್ರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ತೆ ಕರ್ನಾಟಕ. ಇವತ್ತು ನಮ್ಮ ಜೊತೆ ಇದ್ದಾರೆ TD ವಿದ್ಯಾರ್ಥಿ, TD ಸಾಧಕರು. ಇವರು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಸಾಧನೆ ಮಾಡಿದ್ದಾರೆ. ಸೊ ಮೂಲತಃ ಟ್ರಾವೆಲ್ಸ್ ಬಿಸ್ನೆಸ್ ಅಲ್ಲಿ ಇದ್ದವರು. ಸೊ ಇವಾಗ ಸ್ಟಾಕ್ ಮಾರ್ಕೆಟಲ್ಲಿ ಏನು ಸಾಧನೆ ಮಾಡಿದ್ದಾರೆ ಇವ್ರನ್ನ ಮಾತಾಡ್ಸೋಣ. ತುಂಬ ಕುತೂಹಲದಿಂದ ನಾನು ಕಾಯ್ತಾ ಇದ್ದೀನಿ. ಇವರು 2023 ಬ್ಯಾಚ್ನ ಜನವರಿ ಬ್ಯಾಚಲ್ಲಿ ಬಂದಿದ್ದು. ಸೊ ತುಂಬ ಜನ ಪ್ರೇಕ್ಷಕರು ಏನು ಕೇಳ್ತಾರೆ ಅಂದರೆ, ನಿಮ್ಮ ಹಳೆ ವಿದ್ಯಾರ್ಥಿಗಳನ್ನು ಪರಿಚಯ ಮಾಡಿ, ಅವ್ರು ಏನು ಸಾಧನೆ ಮಾಡಿದ್ದಾರೆ ನಾವು ನೋಡಬೇಕು. ಸೊ ನಿಮ್ಮ ಬ್ಯಾಚ್ಗಳಿಗೆ ಎಷ್ಟೋ ಜನ ಬರ್ತಾರೆ, ಎಷ್ಟು ಜನ ಕ್ಲಾಸಸ್ ಕೇಳ್ತಾರೆ, ಅವ್ರು ಸಾಧನೆ ಏನು ಮಾಡಿದ್ದಾರೆ, 2 ವರ್ಷ ಆದಮೇಲೆ ಇಂಟರ್ವ್ಯೂ ಮಾಡಿ ಅಂತ ಕೇಳಿದ್ರಿ. ಸೊ ಅದಕ್ಕೆ 2 ವರ್ಷ ಆದಮೇಲೆ ಸರ್ದು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಸೊ ನಮಸ್ಕಾರ ಸರ್. ನಮಸ್ತೆ ಸರ್. ಸೊ ನಿಮ್ಮ ಪರಿಚಯ ಸರ್? ಸರ್ ನನ್ನ ಹೆಸರು ಚಂದ್ರಶೇಖರ್ ಅಂತ, ಮೂಲತಃ ಬೆಂಗಳೂರವರು. ಸರ್ ಹೇಳಿದಾಗೆ ಟ್ರಾವೆಲ್ ಏಜೆನ್ಸಿ ಟೂರ್ ಆಪ್ರೇಟರ್ ಕೆಲಸ ಮಾಡ್ತಿದ್ದೆ. ಅದು ನನ್ನ ಪರಿಚಯ. ಇರೋದು ಬೆಂಗಳೂರಿನಲ್ಲೇ. ಎಸ್ ಸರ್. ಸರ್ ನೀವು ಸ್ಟಾಕ್ ಮಾರ್ಕೆಟ್ ಅನ್ನೋ ವರ್ಡನ್ನ ಜನರಲಿ ಸರ್, ಅಂದರೆ ನಿಮ್ಮ ಏಜ್ನವ್ರು ನಾನು ನೋಡಿದ್ದೀನಿ, ಸ್ಟಾಕ್ ಮಾರ್ಕೆಟ್ ಅಂದರೆ ಎದುರ್ಕೊಳ್ತಾರೆ. ಆ ಒಂದು ಕಹಿ ನೆನಪುಗಳು ಮೇ ಬಿ ನೀವು ನೋಡಿರ್ಬೋದು, ಸಿಹಿ ನೆನಪುಗಳು ನೋಡಿರ್ಬೋದು. ಸೊ ನೀವು ಸ್ಟಾಕ್ ಮಾರ್ಕೆಟ್ ಅನ್ನೋದು ಹೆಂಗೆ ತಿಳ್ಕೊಂಡ್ರಿ, ಯಾರಿಂದ ತಿಳ್ಕೊಂಡ್ರಿ, ಇವತ್ತು ಯಾವ ಮಟ್ಟದಲ್ಲಿದ್ದೀರಾ? ಸರ್ ಸ್ಟಾಕ್ ಮಾರ್ಕೆಟ್ ಅನ್ನೋದ್ರ ಬಗ್ಗೆ ನನಗೆ ಮೊದಲಿಂದನೂ ಗೊತ್ತಿತ್ತು, ಆದರೆ ಗೊತ್ತಿಲ್ಲ ಅನ್ನೋ ಹಾಗೆ. ಸ್ಟಾಕ್ ಮಾರ್ಕೆಟ್ ಅಂತ ಗೊತ್ತಿತ್ತು, ಅದು ಏನೋ, ಅದು ಹೇಗೋ, ಅದು ಯಾರಿಗೋ, ಅದು ನಮಗಲ್ಲ, ತುಂಬ ದೊಡ್ಡ ಜನಕ್ಕೆ ಅಥವಾ ತುಂಬ ತಿಳುವಳಿಕೆ ಇರೋರಿಗೆ ಅಥವಾ ತುಂಬ ನಾಲೆಡ್ಜ್ ಇರೋರಿಗೆ ಅಂತ ನಾನಾದರೂ ಅಂದ್ಕೊಂಡಿದ್ದೆ. ಆವಾಗ ಸ್ವಲ್ಪ ಹೀಗೆ ಟ್ರಯಲ್ ಥರ ಅಂದ್ಬಿಟ್ಟು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಕೂಡ ಮಾಡಿದ್ವಿ. ಅದಾದಮೇಲೆ ನಾನು ಇಲ್ಲೇ ಹೀಗೆ ನೋಡ್ತಾ TD ಅಕಾಡೆಮಿ ಅಂತ ಒಂದಿದೆ ಅಂತ ಒಂದು ವಿಷಯ ಗೊತ್ತಾಯ್ತು ನನಗೆ. ಅದು ಫೋನ್ನಲ್ಲಿ ನಾನು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಫೋನ್ ಮಾಡಿದ್ದೆ. ರಾಜಾಜಿನಗರ ಬ್ರಾಂಚಿಗೆ ಬನ್ನಿ ಇಲ್ಲಿ ಅಂತ ಹೇಳಿದರು. ಬಂದೆ, ಮಾತಾಡಿದೆ. ಅದಾದಮೇಲೆ ಈ ಥರ 3 ದಿವಸ ಕ್ಲಾಸ್ ಇದೆ ಅಂತ ಹೇಳಿದರು. ಅದಕ್ಕೆ ಒಂದು ಸಣ್ಣ ಚಾರ್ಜ್ ಇತ್ತು, 6500 ಚಾರ್ಜ್ ಆಗ. ಅದನ್ನು ನಾನು ಪೇ ಮಾಡಿ 3 ದಿನ ಕ್ಲಾಸ್ ತೊಗೊಂಡ್ವಿ. ಮನೋಜ್ ಸರ್ ಅವರು ಆವಾಗ ಕ್ಲಾಸ್ ತೊಗೊಂಡ್ರು. ಆವಾಗ ನಾನು ಕ್ಲಾಸ್ ಮುಗಿದಿದ್ದಾಗೇ ನನಗೆ ಒಂಥರ ಇಷ್ಟೊಂದು ಜಗತ್ತಿದೆಯೇ ಅನ್ನೋದು ಗೊತ್ತಾಗಿದ್ದು ಆ 3 ದಿನದಲ್ಲೇ ಗೊತ್ತಾಯಿತು. ಆವಾಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೂಡಿಕೆ ಮಾಡಬೇಕು ಅನ್ನೋದು ಮೊದಲನೇ ಹೆಜ್ಜೆಯಾಗಿ ನಾನು ಶುರು ಮಾಡಿದೆ. ಶುರು ಮಾಡಿದ್ದಾಗೆ
ಏನೋ ಹೂಡಿಕೆ ಮಾಡೋದು, ಇನ್ವೆಸ್ಟ್ಮೆಂಟ್. ಬೇರೆದೆಲ್ಲ ಹೇಳಿದ್ದು ಸರ್, F&O ಇರ್ಬೋದು, ಇನ್ನೊಂದು ಬೈಯಿಂಗು, ಸೆಲ್ಲಿಂಗು, ಪುಟ್ ಬೈ, ಕಾಲ್ ಬೈ, ತುಂಬ ಇದ್ದಾವೆ. ಅದು ಇನ್ನೂ ಅರ್ಥವ್ರಿಗೆ ಇನ್ನೂ ಹೆಚ್ಚಿನ ಅನುಭವ ಕೊಡುತ್ತದು. ನಾನಾದರೂ 2023 ಆಗ್ಲಿಂದನೂ ಕಲಿತು ಇನ್ವೆಸ್ಟ್ ಮಾಡಿ ಸಾಕಷ್ಟು ಮ್ಯಾಕ್ಸಿಮಮ್ 550% ಮಾಡಿರೋ ಉದಾಹರಣೆಗಳಿದೆ ನಂದು. ಉದಾಹರಣೆಗೆ BHL 19 ರೂಪಾಯಿನಲ್ಲಿ ಪರ್ಚೇಸ್ ಬೈ ಮಾಡಿರೋದು ನನ್ನ ಹತ್ರ ಉದಾಹರಣೆ ಇದೆ ಫೋನ್ನಲ್ಲಿ. ಅದೀಗ 400 ಚೇಂಜ್ ಏನೋ ಹೋಗಿದೆ. ಮತ್ತು M&M ನಾನು 970 ತೊಗೊಂಡಿರೋದಿದೆ 970 ರೂಪಾಯಿನಲ್ಲಿ. ಈಗ 4000 ಚಿಲ್ಲರೆ ಹೋಗಿರೋದು ಉದಾಹರಣೆ ಇದೆ. ಸರ್ ನೀವು ಸ್ಟಾರ್ಟ್ ಮಾಡಿದ್ರಲ್ಲ, ಸ್ಟಾರ್ಟ್ ಮಾಡಿದವಾಗ ಜನರಲಿ ಸರ್ ನಮ್ಮ ಇಂಡಿಯನ್ ಮೈಂಡ್ಸೆಟಲ್ಲಿ ಮನೆಯವ್ರು ಸಪೋರ್ಟ್ ಮಾಡಲ್ಲ, ಹೌದು, ಫ್ರೆಂಡ್ಸ್ ಸಪೋರ್ಟ್ ಮಾಡಲ್ಲ. ಹೌದು, ಸ್ಟಾಕ್ ಮಾರ್ಕೆಟ್ ಅಂದ್ರೇನೆ ಹೋಗ್ಬೇಡ, ನೀನು ಕಳ್ಕೋಗ್ಬಿಡ್ತೀಯ, ಸೋತೋಗ್ತೀಯಾ ಅಂತ ಹೇಳ್ತಾರೆ. ಆ ಚಾಲೆಂಜಸ್ ನೀವು ಹೆಂಗೆ ಫೇಸ್ ಮಾಡಿದ್ರಿ ಸರ್? ಅದು ಸರ್ ಹೇಳಿದಾಗೆ ನಮ್ಮ ಮನೆಯಲ್ಲೂ ಸಹ ಸ್ಟಾಕ್ ಮಾರ್ಕೆಟ್ ಅಂದರೆ ಅವ್ರು ಏನು ಹೇಳ್ತಿದ್ರು, ಏನಿದು ಬರೀ ಕೂತ್ರೆ ನಿಂತರೆ ಸ್ಟಾಕ್ ಮಾರ್ಕೆಟು, ಈ ನ್ಯೂಸ್ ನೋಡೋದು, ಸರ್ದು ನ್ಯೂಸ್ ನೋಡೋದು, ಹೀಗೆ ಮಾಡ್ತಿದ್ದಾಗ ಅದನ್ನು ನಮ್ಮ ಮನೆಯಲ್ಲೂ ಹೇಳ್ತಿದ್ರು. ಕೆಲವರೆಲ್ಲ ಹೇಳ್ತಾರೆ, ಕೆಲವರೆಲ್ಲ ಅದೇನೋ ಕಳ್ಕೊಂಡಿದ್ದಾರಂತೆ, ಹಾಗಂತೆ ಹೀಗಂತೆ ಅಂತ. ನಾನು ಅದನ್ನೇ ಹೇಳ್ತಿದ್ದೆ, ನಮ್ಮ ಮನೇಲಿ ಏನು ಹೇಳ್ತಿದ್ದೆ ಅದನ್ನೇ ನಮ್ಮ ಕರ್ನಾಟಕದ ಜನತೆಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟಾಕ್ ಮಾರ್ಕೆಟ್ ಅಂದರೆ ನಾವು ನೋಡುವ ದೃಷ್ಟಿಯ ಮೇಲೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸ್ಟಾಕ್ ಮಾರ್ಕೆಟ್ನಲ್ಲಿ ಅತಿಯಾಗಿ ಆಸೆ ಪಟ್ಟು ಅಥವಾ ಇವತ್ತಾಗಿ ನಾಳೆನೇ ನನಗೆ ದುಡ್ಡು ಬೇಕು ಅನ್ನೋದೆಲ್ಲ ಆದರೆ ನಿಜವಾಗ್ಲೂ ಸ್ಟಾಕ್ ಮಾರ್ಕೆಟ್ಗೆ ಯಾರೂ ಬರಬೇಡಿ. ಇದ್ರ ಸ್ಟಾಕ್ ಮಾರ್ಕೆಟಲ್ಲಿ ಬರಬೇಕು ಅಂದರೆ ಮೊದಲು ನೀವು ಕಲೀರಿ, ವಿದ್ಯೆ ಕಲ್ತ್ಕೊಳ್ಳಿ. ಮೊದಲು ಸ್ಟಾಕ್ ಮಾರ್ಕೆಟ್ ಅಂತ ಏನು ಅಂತ ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಸರ್ ಹೇಳ್ತಾರೆ ಪೇಪರ್ ಟ್ರೇಡ್ ಮಾಡಿ ಅಂತ ಒಂದು ಹೇಳ್ಕೊಡ್ತಾರೆ. ಅದನ್ನೆಲ್ಲ ಮಾಡಿ ತಿಳ್ಕೊಂಡು ಅದಾದಮೇಲೆ ಹೂಡಿಕೆ ಮಾಡಿ. ಮೊದಲು ಹೂಡಿಕೆ ಮಾಡಿ ಅನುಭವ ತಗೊಂಡು ಅದ ಮೇಲೆ ಮುಂದಿನ ಹೆಜ್ಜೆಗಳು ಸಾಕಷ್ಟಿದ್ದಾವೆ. ಅದನ್ನು ಸರ್ ದೊಡ್ಡ ಆಲದ ಮರ ಜ್ಞಾನದಲ್ಲಿ, ಸ್ಟಾಕ್ ಮಾರ್ಕೆಟಲ್ಲಿ ದೊಡ್ಡ ಆಲದ ಮರ. ಅವ್ರ ಹತ್ರ ಹೀರ್ಕೊಂಡು ನೀವು ಮುಂದಿನ ಹೆಜ್ಜೆ ಇಟ್ಟರೆ ಅವಾಗ ಯಾವ ಅಭ್ಯಂತರನೂ ಇರೋದಿಲ್ಲ, ಏನೂ ಇರೋದಿಲ್ಲ. ನಾನು ಫೇಸ್ ಮಾಡಿದ್ದು ಇಷ್ಟೇ. ಸ್ಟಾಕ್ ಮಾರ್ಕೆಟ್ ಅಂದರೆ ಬೇರೆಯವ್ರ ರೀತಿನಲ್ಲಿ ಒಂದೊಂದು ರೀತಿ ಇರುತ್ತೆ. ಅದನ್ನು ನಾವು ಯಾವ ರೀತಿ ತೊಗೊಳ್ತೀವಿ ಅದ್ರ ಮೇಲೆ ಕಲಿಬೇಕು, ಹೂಡಿಕೆ ಮಾಡಬೇಕು. ಡೆಫಿನೆಟ್ಲಿ ಸರ್. ಅಂದರೆ ನನಗೆ ಗೊತ್ತಿರೋದು ಹೇಳ್ತೀನಿ. ಹೇಳಿ ಸರ್. ಕರ್ನಾಟಕದಲ್ಲಿ ಇಷ್ಟು ಭಯ ಪಡ್ತೀವಿ, ಮಹಾರಾಷ್ಟ್ರದಲ್ಲಿ 20% ಆಫ್ ಪೀಪಲ್ ದ ಟ್ರೇಡಿಂಗ್ ಇನ್ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡೋರು 20% ಇದ್ದಾರೆ. ನಮ್ಮ ರಾಜ್ಯದಲ್ಲಿ 6% ಇದ್ದಾರೆ. ಅಮೆರಿಕದಲ್ಲಿ 60% ಜನ ಇದ್ದಾರೆ. ಅಮೆರಿಕ ಪ್ರಧಾನಿ ಭಾರತನ ಡೆಡ್ ಎಕಾನಮಿ ಅಂತ ಹೇಳ್ತಾನಂದ್ರೆ ಯಾಕಂದರೆ ಅವನಿಗಿರೋ ಅಂಥ ಹಣ ಬಲ. ಆ ದುರಾಂಕಾರ ದರ್ಪ ಏನಕ್ಕೆ ಬಂತು? ಹಣ ಬಲ, ಅಷ್ಟು ದುಡ್ಡಿದೆ. ನಮ್ಮ ಭಾರತ 5 ಟ್ರಿಲಿಯನಲ್ಲಿದ್ದರೆ, 5 ರೂಪಾಯಿ ನಮ್ಮ ಹತ್ರ ಇದ್ದರೆ, ಅವ್ರ ಹತ್ರ 30 ರೂಪಾಯಿ ಇದೆ. 30 ಟ್ರಿಲಿಯನಲ್ಲಿದೆ. ನಮ್ಮ ಭಾರತ ಹತ್ರ ಇರೋದು $5 ಟ್ರಿಲಿಯನ್ ಆದರೆ ಅವ್ರ ಹತ್ರ 30 ಟ್ರಿಲಿಯನ್. ನಮ್ಮ ಭಾರತ 6 ಭಾರತ ಕೊಂಡ್ಕೊಳ್ಳೋಷ್ಟು ದುಡ್ಡಿದೆ. ಅದಕ್ಕೆ ಆ ದರ್ಪ, ಆ ದುರಾಂಕಾರ ಒಂದು ಡೆಡ್ ಎಕಾನಮಿಗೆ ಹೋಲಿಸ್ತಾರೆ. ಯಾಕಂದರೆ ನಮ್ಮ ದೇಶದಲ್ಲಿ ಜನಗಳು ಇವಾಗ ಎದೊಳ್ತಾ ಇದ್ದಾರೆ. ಅದೇನೋ ಸ್ಟಾಕ್ ಮಾರ್ಕೆಟ್ ಅಂದರೆ ಸುಮ್ಮನೆ ಯಾರೋ ಒಬ್ರು ಹೇಳಿರ್ತಾರೆ ಲಾಸ್ ಆಯಿತು ಅಂತ. ಅದನ್ನು ನಾವು ಕೂಲಂಕುಷವಾಗಿ ಕುತ್ಕೊಂಡು ಚರ್ಚೆ ಮಾಡಿ ತಿಳ್ಕೊಂಡ್ರೆ ಓಕೆ. ಎಷ್ಟೋ ಜನ ಇವತ್ತಿಗೂ ಸಹ ನಮ್ಮ ರಾಜ್ಯದಲ್ಲಿ ಸರ್ ಯಾರೋ ಹೇಳಿದ್ರು ಹೋಗ್ಬೇಡ ಶೇರ್ ಮಾರ್ಕೆಟ್ ಅಂತ ಹೇಳಿ ಇವತ್ತಿಗೂ ಬರಲಿಲ್ಲ. ಅವ್ರ ಲೈಫನ್ನ ಅವರೇ ಹಿಂದಕ್ಕೆ ತಗೊಳ್ತಾ ಇದ್ದಾರೆ. ನಾನು ಹೇಳೋದು ಫಸ್ಟ್ ಬನ್ನಿ, ತಿಳ್ಕೊಳ್ಳಿ. ₹1 ದುಡ್ಡು ಹಾಕ್ಬೇಡಿ, ₹1 ಹಾಕ್ಬೇಡಿ, ಸುಮ್ಮನೆ ತಿಳ್ಕೊಳ್ಳಿ. ಜ್ಞಾನ ಪಡ್ಕೊಳ್ಳೋದಕ್ಕೆ ಏನಂತೆ, ಅದು ಸಹ ನಾವು ಫ್ರೀ ಕ್ಲಾಸಸ್ ಮಾಡ್ತೀವಿ. 10 ಗಂಟೆಯಿಂದ 1 ಗಂಟೆ ಪ್ರತಿ ಭಾನುವಾರ ಫ್ರೀ ಕ್ಲಾಸ್ ಇರುತ್ತೆ. 8 ಬ್ರಾಂಚ್ ಇದೆ. ಬನ್ನಿ, ವಿದ್ಯೆ ಪಡ್ಕೊಳ್ಳಿ. ಆಮೇಲೆ ನಿಮ್ಗೆ ಯಾವಾಗ ನಿಜವಾಗ್ಲೂ ಇಲ್ಲಿ ದುಡ್ಡು ಮಾಡ್ಬೋದು ಅನ್ಸುತ್ತೆ, ಸರ್ ಥರ ನಿಮಗೂ ಅನ್ಸುತ್ತೆ, ಅವತ್ತು ನೀವು ದುಡ್ಡು ಹಾಕೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇದರಲ್ಲಿ ಸರ್ ನಿಮ್ಮ ಅನುಭವಗಳು. ನೀವು ಒಂದು ಸ್ಟಾಕನ್ನು ತಗೊಂಡವಾಗ ಇಷ್ಟು ದಿನ ಇಟ್ಕೋಬೇಕು ಅನ್ನೋದು ಅದು ಪೇಷನ್ಸ್ ಇರಲ್ಲ. ನಾವೆಲ್ಲ ಏನು ಮಾಡ್ತೀವಿ, ₹10 ಸ್ಟಾಕ್ ನೀವು ಹೇಳಿದ್ರೆ BHL ₹19 ಸ್ಟಾಕು ₹38 ಆಗಿದ ತಕ್ಷಣ ಮಾರ್ಬಿಡ್ತೀವಿ. ಬಟ್ ನೀವು ₹400ವರೆಗೂ ಇಟ್ಕೊಳ್ಳೋದಕ್ಕೆ ಆ ಪೇಷನ್ಸ್ ಹೆಂಗೆ ಸರ್? ಅದೆಲ್ಲ ಹೆಂಗೆ ಕಲ್ತ್ರಿ ಸರ್? ಪೇಷನ್ಸ್ ಅಂದರೆ ತಮ್ಮಿಂದಲೇ ಅಂತ ಹೇಳ್ಕೊಳ್ತೀವಿ ಸರ್. ಏನಂದರೆ ಈಗ ಸ್ಟಾಕ್ ಮಾರ್ಕೆಟಿಗೆ ಬಂದರೆ ತಾವು ಹೇಳ್ಕೊಟ್ಟಾಗೆ ಇವತ್ತು ಹಾಕಿ ನಾಳೆನೇ ದುಡ್ಡು ಬೇಕು, ಒಂದು ವಾರಕ್ಕೆ ದುಡ್ಡು ಬೇಕು ಅಂದರೆ ಅದು ಅಸಾಧ್ಯ ಮಾತು ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಪೇಷನ್ಸ್ ಬೇಕು. ಅದು ತಾವು ಹೇಳ್ಕೊಡ್ತೀರಲ್ಲ, ಕಂಪನಿ ಬಗ್ಗೆ ಒಂದು ಸ್ವಲ್ಪ ಅನಲೈಸ್ ಮಾಡಿ, ತೀರಾ ಅದು ಬೀಳ್ತಾ ಇದೆ ಎನ್ನುವಾಗ ಆ ಮಟ್ಟಕ್ಕೆ ಅಂದರೆ ಸೇಲ್ ಮಾಡೋ ಮಟ್ಟಕ್ಕೆ ಹೋಗಬೇಕು. ಇಲ್ಲ ಅಂದರೆ ನನ್ನ ಹೂಡಿಕೆ ಅಂತೇಳಿ ಅದನ್ನು ಬಿಟ್ಟರೆ ಅದು ದೊಡ್ಡ ಹೆಮ್ಮರವಾಗಿ ಬೆಳೆಯೋದ್ರಲ್ಲಿ ಎರಡನೇ ಮಾತಿರಲ್ಲ. ಹಾಗಾಗಿ ಅದನ್ನು ನಾನು ಗಮನದಲ್ಲಿ ಇಟ್ಕೊಂಡು ಇವತ್ತಿಗೂ ಎಷ್ಟೋ ದಿನದ ಸ್ಟಾಕ್ಗಳನ್ನು ಯಾವುದನ್ನು ಮಾರೋ ಇದಕ್ಕೆ ಹೋಗೋದಿಲ್ಲ. ತೀರಾ ಅನಿವಾರ್ಯತೆ ಇದ್ದು
ದುಡ್ಡಿನ ಅವಶ್ಯಕತೆ ಭಾಳ ಅನಿವಾರ್ಯತೆ ಇದ್ದರೆ ಮಾತ್ರ ಒಂದು ಇದಕ್ಕೆ ಹೋಗ್ತೀನಿ ಹೊರತು ಇದನ್ನು ಒಂದು ಚಟ ಅಂತ ತೊಗೊಂಡು ಅಥವಾ ಇದನ್ನು ಸೇಲ್ ಮಾಡಿಬಿಡ್ಬೇಕು ದುಡ್ಡು ಬರುತ್ತೆ ನನಗೆ ದುಡ್ಡಿನ ಹಿಂದೆ ಬಿದ್ದು ನಾನು ಯಾವತ್ತೂ ಶೇರ್ ಮಾರ್ಕೆಟ್ ಹಿಂದೆ ಬರಲಿಲ್ಲ ಸರ್. ಓಕೆ, ಸೊ ಒಂದು ಕಲಿಬೇಕು ಹೂಡಿಕೆ ಅನ್ನೋ ಒಂದು ಅಭ್ಯಾಸ ಮೈಗೂಡಿಸ್ಕೋಬೇಕು. ತಾವೊಂದು ಹೇಳ್ತೀರಿ ಸರ್, ಈಗ ಗುಜರಾತ್ನಲ್ಲಿ ಮನೆಗೂ ಶೇರ್ ಮಾರ್ಕೆಟ್ ಅನ್ನೋದು ಇದೆ. ಅದನ್ನು ನಾನು ಎಲ್ರಿಗೂ ಹೇಳ್ತೀನಿ, ನಿಮ್ಮಲ್ಲೂ ಕೆಲವು ಹೇಳಿದ್ದೀನಿ, ನನ್ನ ಸ್ನೇಹಿತರಿಗೆ ಬಂಧುಗಳಿಗೆ ಹೇಳಿದ್ದೀನಿ. ನಮ್ಮ ಕರ್ನಾಟಕನ 2ನೇ ಗುಜರಾತ್ ಮಾಡಲಿಕ್ಕೆ ಏಕೈಕ ವ್ಯಕ್ತಿ ಉಟ್ಕೊಂಡಿದ್ದಾರೆ. ಆ ಭಗವಂತನೇ ನಮ್ಮ ಕರ್ನಾಟಕ ಬಿಟ್ಟಿದ್ದಾರೇನೋ ಶ್ರೀಯುತ ನಮ್ಮ ಮನೋಜ್ ಸರ್ನ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ನನ್ನ ಸ್ನೇಹಿತರು ಸುಮಾರು ಜನ ಅಂದ್ಕೊಂಡಿದ್ದಾರೆ ಸರ್ ಈ ಮಾತನ್ನು. ಇದಕ್ಕೆ ತಮ್ಮ ಶ್ರಮ ಖಂಡಿತವಾಗ್ಲೂ ಇದೆ ಸರ್, ಅದು ಕೈಗೂಡುತ್ತೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಸರ್, ಇವಾಗ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಯಾವ್ಯಾವ ಒಂದು ಸ್ಟಾಕನ್ನು ಪಿಕ್ ಮಾಡ್ಬೇಕಾದ್ರೆ ಏನೇನೆಲ್ಲ ಅನಲೈಸ್ ಮಾಡ್ತೀರಾ, ಬಟ್ ಯಾವ ಟೆಕ್ನಿಕ್ ಯೂಸ್ ಮಾಡ್ತೀರಾ, ಪ್ರಾಫಿಟ್ ಮಾಡ್ಕೋಬೇಕು. ಇವಾಗ ನಿಮ್ಮ ಮೇಲೆ ಪ್ರೆಷರ್ ಇರುತ್ತೆ, ಒಂದು 10 ಲಕ್ಷ ಹಾಕ್ಕೊಂಡ್ರೆ ಇಲ್ಲ ಒಂದು 5 ಲಕ್ಷ ಹಾಕ್ಕೊಂಡ್ರೆ, ಸೊ ನಿಮಗೆ ಎಕ್ಸ್ಪೆಕ್ಟೇಷನ್ ಇರ್ತದೆ, ನಾನು ಅಟ್ಲೀಸ್ಟ್ ಒಂದು 50,000 ಮಾಡಬೇಕಪ್ಪ, ನಾನು ಒಂದು ಲಕ್ಷ ಆದರೂ ಮಾಡಬೇಕು ವರ್ಷಕ್ಕೆ. ಆ ಟಾರ್ಗೆಟನ್ನೆಲ್ಲ ಹೆಂಗೆ ರೀಚ್ ಮಾಡ್ತೀವಿ, ಯಾವ ಟೆಕ್ನಿಕ್ ಯೂಸ್ ಮಾಡ್ತೀವಿ ಸರ್? ಈಗ ಅದಕ್ಕೂ ತಮ್ಮದೇ ನನಗೆ ಪಾಠ ಏನಂತ ಹೇಳಿದ್ರೆ, ಈಗ ತಾವು ಮೊದಲನೇ ಕ್ಲಾಸಿಗೆ ನಾವು ಬಂದಾಗ ನೀವು ಮೊದಲು ಹೇಳ್ಕೊಡೋದು ಅಲ್ಲಿಂದನೇ ಶುರು ಮಾಡ್ತೀವಿ. ಒಂದು ಕಂಪನಿಯನ್ನು ತಿಳ್ಕೊಳ್ಳೋದ್ರ ಬಗ್ಗೆ, ಕಂಪನಿ ಸ್ಟಡಿ ಮಾಡೋದು ಹೇಗೆ ಅನ್ನೋದನ್ನು ನೀವು ಬೋರ್ಡ್ ಮೇಲೆ ಮಕ್ಕಳಿಗೆ ಪಾಠ ಮಾಡಿದಾಗೆ ನೀವು ಪ್ರತಿಯೊಂದನ್ನು ಹೇಳ್ತೀರಿ. ಕಂಪನಿ ಬಗ್ಗೆ ನೋಡಿ, ಅದರ ಪ್ರಾಫಿಟ್ ಲಾಸ್ ಅಕೌಂಟ್ ನೋಡಿ, ಎಲ್ಲ ವೆರಿ ಸಿಂಪಲಾಗಿ ಹೇಳಿಕೊಡ್ತೀರ ಕನ್ನಡದಲ್ಲಿ. ಅದು ಕನ್ನಡದಲ್ಲಿ ತುಂಬ ಈಸಿಯಾಗಿ ಹೇಳಿಕೊಡ್ತೀರಿ. ಅದು 5ನೇ ಕ್ಲಾಸ್ 6ನೇ ಕ್ಲಾಸ್ ಹುಡುಗರಿದ್ರೂ ಅರ್ಥ ಆಗುತ್ತೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಅಷ್ಟು ಈಸಿಯಾಗಿ ಪ್ರಾಫಿಟ್ ಬಗ್ಗೆ ನೋಡಿ, ಅವ್ರ ಕಂಪನಿ ಬಗ್ಗೆಗೆ ಸಾಲ ಇದೆಯಾ ನೋಡ್ಕೊಳ್ಳಿ, MD ಯಾರಿದ್ದಾರೆ ನೋಡಿ, ಬಿಸ್ನೆಸ್ ಯಾವ ರೀತಿ ನಡೀತಾ ಇದೆ ನೋಡಿ. ಇವತ್ತಿನ ದಿನ ತಾವು ಹೇಳ್ತೀರಿ ಡೈಲಿ ಯೂಸ್ ಮಾಡೋಂಥ ವಸ್ತುಗಳಿದೆ, ಅಂಥದ್ರ ಬಗ್ಗೆ ಗಮನ ಕೊಡಿ ಅಂತೇನು ತಾವು ಏನು ಹೇಳ್ತಿದ್ರಲ್ಲ ಸರ್, ಇದೇ ಮೆಥಡನ್ನು ನನಗೆ ನೀವು ಹೇಳಿಕೊಟ್ಟಿರೋ ಪಾಠದಲ್ಲಿ ನನಗೆ ತಿಳಿದ ಮಟ್ಟಿಗೆ ನಾನು ಅದನ್ನು ಸ್ಟಡಿ ಮಾಡಿ ಇವತ್ತಿಗೂ ನಾನೇನಾದರೂ ಸ್ಟಾಕ್ ತೊಗೊಳ್ತಿದ್ದೀನಿ ಅಂದರೆ ಆ ರೀತಿಯಲ್ಲೇ ತಾವು ಹೇಳ್ಕೊಟ್ಟಿರೋದ್ರಲ್ಲಿ 97% ಆಕ್ಯುರೇಸಿ ಬಂದಿದೆ ಸರ್ ನನಗೆ. ಏನೋ ನೀವೇನು ನನಗೆ ಪಾಠ ಮಾಡಿದ್ದೀರಿ, ನನಗೆಲ್ಲ ನನ್ನಂಥ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಮಾಡಿದ್ದೀರಿ, ಅದನ್ನು ನಾನು ಫಾಲೋ ಮಾಡಿಕೊಂಡು 97% ಆಕ್ಯುರೇಸಿ ಬಂದಿದೆ. ಇನ್ನೆಲ್ಲೋ 0.3% ಮಾತ್ರ ಸ್ವಲ್ಪ ಒಂಚೂರು ನೆಗೆಟಿವ್ ಅನಿಸಿದೆ ಬಿಟ್ಟರೆ, ಇನ್ನು 97% ತಮ್ಮ ಡೈರೆಕ್ಷನ್ನು ಭಾಳ ಚೆನ್ನಾಗಿದೆ. ಅದನ್ನು ಇನ್ನೊಂದು ನನ್ನ ಭಾಷೆಯಲ್ಲಿ ಹೇಳೋದು ಅಂದರೆ ವೆರಿ ಸಿಂಪಲ್ ಸರ್. ಜನಕ್ಕೆ, ನಮ್ಮ ಕರ್ನಾಟಕದ ಜನಕ್ಕೆ, ನಾವೊಂದು ಮಕ್ಕಳನ್ನ, ತಂಗಿನೋ ಅಕ್ಕನೋ ಮಗಳನ್ನ ಒಂದು ಮದುವೆ ಮಾಡಿಕೊಡ್ಬೇಕಾದ್ರೆ ಒಂದು ಹುಡುಗನ ಬಗ್ಗೆ ಏನು ಸ್ಟಡಿ ಮಾಡ್ತೀವಿ ಜನರಲ್ ಆಗಿ? ಊರಿನ ಜನ ಆದ್ರೂ ಒಳ್ಳೆ ವ್ಯಕ್ತಿನ, ಚೆನ್ನಾಗಿದ್ದಾನ, ಮನೆತನ ಚೆನ್ನಾಗಿದೆಯಾ, ಸಂಬಳ ತೆಗಿತಾನ, ಈ ಒಂದು 5-6 ಪಾಯಿಂಟ್ ನೋಡ್ತೀವಲ್ಲ ಸರ್. ಅದೇ ಥರ ಒಂದು ಕಂಪ್ನಿ ನೋಡಿದ್ರೆ ಮುಗೀತು ಸರ್ ನನಗೆ. ಸೊ ಇಲ್ಲೂ ಅಷ್ಟೇ, ಸೊ ಯಾವ ಥರ ಒಂದು ಹೆಣ್ಣು ಕೊಡೋರು ನೋಡ್ತಾರಲ್ಲ, ಆಸ್ತಿ ಇದೆಯಾ, ದುಡಿತನ, ಸಂಬಳ ಬರ್ತಾ ಇದೆಯಾ. ಇದು ಆಸ್ತಿ ಅಂದ್ರೆ ಬುಕ್ ವ್ಯಾಲ್ಯೂ, ಸಂಬಳ ಅಂದ್ರೆ EPS. ಸೊ ನೆಕ್ಸ್ಟ್ ಸಾಲದಲ್ಲಿ ಸಾಲ ಅದ್ ನೋಡೋದೆಲ್ಲ ಸಿಂಪಲ್. ಸೊ ಡೆಫಿನೆಟ್ಲಿ ನಮ್ಮ ಕರ್ನಾಟಕದವ್ರಿಗೆ ಅದು ಕನ್ನಡದಲ್ಲಿ ಹೇಳ್ಕೊಟ್ಟಾಗ ಇನ್ನೂ ಈಸಿ ಸರ್. ಸೊ ಇದೇನು ದೊಡ್ಡ ಬ್ರಹ್ಮವಿದ್ಯೆ ಅಂತ ಯಾರು ಬೇಕಾದ್ರೂ ಕಲಿಬೋದು. ಸೊ ಸರ್ ಕಲ್ತಿದ್ದಾರೆ. ಸರ್, ಇವಾಗ ಈ ಫೀಲ್ಡ್ಗೆ ಬಂದು ನೀವು ಎಷ್ಟು ವರ್ಷ ಆಯ್ತು ಸರ್ ಟೋಟಲ್? ಇದು ನಾನು ಸುಮಾರು ಮೊದಲು ಇನ್ವೆಸ್ಟ್ ಮಾಡಿದ್ದು ಒಂದು 5.5-6 ವರ್ಷದಿಂದನೂ ಮಾಡಿದ್ದೀನಿ. ನಿಮ್ಮ ಕ್ಲಾಸಿಗೆ ಬಂದ್ಮೇಲೆ ಸ್ಪೀಡು ಶುರು ಮಾಡಿದೆ. ಎಲ್ಲೋ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಬರ್ತಾ ಇದ್ದೆ. ಅದಾದ್ಮೇಲೆ ರನ್ನಿಂಗ್ ಥರ ಶುರು ಮಾಡಿದೆ. ಇದು ಶುರು ಮಾಡಿದ್ಮೇಲೆ ಖರ್ಚು ಕಡಿಮೆ ಆಯಿತು, ಹೂಡಿಕೆ ಜಾಸ್ತಿ ಆಯಿತು. ಹೂಡಿಕೆ ಅನ್ನೋ ಒಂದು ಹುಚ್ಚು ಬಂತು. ಅದು ನಿಜವಾಗ್ಲೂ ಇಡೀ ನಮ್ಮ ಕರ್ನಾಟಕ ಜನತೆಗೆ ಬಂದರೆ ಒಳ್ಳೇದಲ್ಲ. ಹೌದೌದು. ಹೂಡಿಕೆ ಅನ್ನೋದು ಉಳಿಸಿದ್ರೆ ಉಳಿಗಾಲ ಇಲ್ದಂಗೆ ಹೋಗ್ತೀರಾ. ಉಳಿಸಿದ್ರೆ ನೀವು ದುಡ್ಡನ್ನ 1 ಲಕ್ಷ ರೂಪಾಯಿ ತಗೊಂಡೋಗಿ ಮನೇಲಿ ಇಟ್ರೆ ನಿಮ್ಗೆ ವರ್ಷದ ಕೊನೆಯಲ್ಲಿ ಅದು 92,000 ರೂಪಾಯಿ ಆಗಿರುತ್ತೆ. 8,000 ರೂಪಾಯಿ ಇನ್ಫ್ಲೇಷನ್ ತಿಂದಾಕ್ಬಿಡುತ್ತೆ. ಉಳಿಸಿದ್ರೆ ಉಳಿಗಾಲ ಇಲ್ಲ. ಹೂಡಿಕೆ ಮಾಡಿದ್ರೆ ಮಾತ್ರ ನೀವು ಶ್ರೀಮಂತರಾಗ್ತೀರಾ. ಯಾಕಂದ್ರೆ ದುಡ್ಡು ನಿಮ್ಗೆ 24 ಗಂಟೆ ದುಡಿಯುತ್ತೆ. ನೀವು ದುಡಿಯೋದು ಬರೀ 8 ಗಂಟೆ. ಆ 8 ಗಂಟೆಯಲ್ಲಿ ಕೈ ನೋವು, ಕಾಲು ನೋವು, ಸೊಂಟ ನೋವು, ಏಜ್ ಆಗುತ್ತೆ, ಕಣ್ಣು ಮಂಜಾಗುತ್ತೆ. ಸೊ ದುಡ್ಡನ್ನ ದುಡಿಸೋ ಕಲೆ ಯಾರು ತಿಳ್ಕೊತಾರಲ್ಲ ಅವರು ಬೇಗ ಶ್ರೀಮಂತರಾಗ್ತಾರೆ. ದುಡ್ಡುಗೋಸ್ಕರ ದುಡಿಯೋರು ಲೈಫ್ ಲಾಂಗ್ ದುಡಿತಾನೆ ಇರ್ತೀರಾ, ನೀವು ಶ್ರೀಮಂತರಾಗಲ್ಲ. ಅದು ರಿಯಲ್ ಕಹಿ ಸತ್ಯ. ಅಟ್ಲೀಸ್ಟ್ ದುಡ್ಡನ್ನ ದುಡಿಸೋ ಅಂಥ ಕಲೆನ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಬನ್ನಿ. ಸೊ ನಾವು ಹೇಳ್ಕೊಡ್ತೀವಿ. ಸರ್ರು ನಮ್ಮ ಬ್ರಾಂಚಲ್ಲೂ ಇರ್ತಾರೆ. ಸೊ ಬೇಕಾದ್ರೆ ಅವರು ನೀವು ಖುದ್ದಾಗೂ ಮೀಟ್ ಮಾಡ್ಬೋದು. ಸೊ ವೆನ್ ಎವರ್ ಈಸ್ ಅವೈಲಬಲ್.
ಸೊ ಈ ಥರ ಸಾಧಕರು ನೀವು ತುಂಬ ಜನ ನೋಡ್ತೀರ ನಮ್ಮ ಸಂಸ್ಥೆಯಲ್ಲಿ. ಸೊ ಏನೋ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಸೊ ಅವರು ಸಹ ಪುಟ್ಟ ಹೆಜ್ಜೆ ಇಟ್ಕೊಂಡೇ ಬಂದಿರ್ತಾರೆ. ಅವರೇನು ಬರ್ತಾನೆ ಈ ಫೀಲ್ಡಲ್ಲಿ ನಾನು ದೊಡ್ಡ ಅಮೌಂಟ್ ಮಾಡಿಬಿಡ್ತೀನಿ ಆ ಥರ ಏನೂ ಇಲ್ಲ. ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ. ಸೊ ನೀವು ಸಹ ಸಣ್ಣದಾಗಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ. ಸೊ ಡೆಫಿನೆಟ್ಲಿ ಸಾಧನೆ ಮಾಡ್ಬೋದು ಸರ್. ಇವಾಗ ಲೆಟ್ಸ್ ಸಣ್ಣ ಹೂಡಿಕೆದಾರರು ಸರ್, ನನ್ನ ಹತ್ರ ಬರೀ 30 ರೂಪಾಯಿ ಇದೆ, 50 ರೂಪಾಯಿ ಇದೆ, ನಾನು ತರಕಾರಿ ಮಾಡ್ತಾ ಇರ್ತೀನಿ, ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಾ ಇರ್ತೀನಿ, ಒಂದು 20 ರೂಪಾಯಿ ಟಿಪ್ ಕೊಟ್ಟರು, ಅವ್ರಿಗೆ ಯಾವ ಥರ ಹೂಡಿಕೆಗಳು ಹೇಳ್ತೀರಾ ನಿಮ್ಮ ಪ್ರಕಾರ? ಸರ್ ನಾನು ಅದನ್ನು ಸುಮಾರು ಜನಕ್ಕೆ ಹೇಳ್ಕೊಂಡು ಬಂದಿದ್ದೀನಿ ಸರ್. ಈಗ ಹಾಲಿನ ಹಳ್ಳಿಗಳ ಕಡೆ ಹಾಲು ಹಾಕೋದ್ರಲ್ಲಿ ತುಂಬ ದುಡ್ಡು ಹೆಣ್ಮಕ್ಳು ದುಡಿತಾರೆ ಸರ್, ವಯಸ್ಸಾದವರು ಎಲ್ಲ. ಅವರು ಮನೆಯಲ್ಲಿ ತಾವು ಹೇಳಿದಾಗೆ ಸಾಸಿವೆ ಡಬ್ಬದಲ್ಲಿ ಹಾಕ್ತಾರೆ. ಅದನ್ನ ನಾನು ಹೇಳ್ತೀನಿ, ಡಿಜಿಟಲ್ ಸಾಸಿವೆ ಡಬ್ಬಕ್ಕೆ ಹಾಕಿ. ವೆರಿ ಸಿಂಪಲ್, ತುಂಬ ಏನು ಕಷ್ಟ ಇಲ್ಲ. ಒಂದು ಡಿಮೇಟ್ ಅಕೌಂಟ್ ಮಾಡಿ ನಿಮ್ಮ ಅಕೌಂಟಿಂದ ಈಗೆಲ್ಲನೂ ನಿಮ್ಮ ಹಾಲಿನ ದುಡ್ಡು ಅಕೌಂಟಿಗೆ ಸರ್ ಬರೋದು. ಈಗ ಯಾವುದೂ ಏನು ಕ್ಯಾಶ್ ಕೊಡೋದಿಲ್ಲ. ಆ ಅಕೌಂಟಿಂದ ಯಾರ ಮಕ್ಳಿಗೆ ಮೊಮ್ಮಕ್ಳಿಗೆ ಮನೇಲಿ ಇದ್ದೇ ಇರ್ತಾರೆ ಸರ್, ಒಬ್ಬೊಬ್ರು ಮೊಮ್ಮಕ್ಳು ಹಾಕಿ ದಿವಸ 100 ರೂಪಾಯಿ ಬಂತ 200 ರೂಪಾಯಿ ಬಂತ ಹಾಕಿ ಈ ಥರದ್ದೆಲ್ಲ ಮಾಡಿ ಅನ್ನೋದು. ಯಾವುದ್ರ ಮೇಲೆ ಹಾಕಿದ್ರೆ ಬೆಸ್ಟ್ ಅನ್ಸುತ್ತೆ ಸರ್? ಈಗ ಅಂಥವ್ರಿಗೆಲ್ಲ ತಾವು ಹೇಳ್ತೀರ ಸರ್, ಎಲ್ಲ ತಮ್ಮದೇ ವಿದ್ಯೆ, ಫಾರ್ಮಾ ಬೀಸು, ಗೋಲ್ಡ್ ಬೀಸು, ನಿಫ್ಟಿ ಬೀಸ್ ಇದೆಯಲ್ಲ ಸರ್, ಇಂಥ ಲಿಕ್ವಿಡ್ ಬೀಸು ಇಂಥವೆಲ್ಲ ಇದಾವೆಲ್ಲ, ಅಂಥದ್ದಿಂದನೇ ಶುರು ಮಾಡಲಿ ಸರ್ ಅವರು. ಅವ್ರಿಗೇನು ಇದ್ರ ಬಗ್ಗೆ ಅರಿವು ಮೂಡಬೇಕು. ಹೌದು, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಹೂಡಿಕೆ ಮಾಡಬೇಕು, ಹೂಡಿಕೆ ಮಾಡಿದ್ರೆ ಏನೇನು ಅನುಕೂಲಗಳಿದೆ ಅಂತ ತಿಳ್ಕೊಬೇಕು ಅಂತ. ಹಂಗಾಗಿ ಅವರು ಸಣ್ಣದಿಂದನೇ ಶುರು ಮಾಡ್ಬೋದು ಅಂತ. ತುಂಬಾ ಜನಕ್ಕೆ ಅದು ನಿಫ್ಟಿ ಬೀಸ್ ಅಂದ್ರೆ ಏನು ಗೊತ್ತೇ ಇಲ್ಲದೆ ಇರ್ಬೋದು. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ನಿಫ್ಟಿ ಬೀಸ್ ಅಂದ್ರೆ ನಮ್ಮ ಭಾರತದ ಟಾಪ್ 50 ಕಂಪನೀಸ್ ಅಲ್ಲಿ ನಿಮ್ಮ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾರೆ. ನಿಫ್ಟಿ ಬೀಸ್ ರೇಟು 280 ರೂಪಾಯಿ ಏನೋ ಇದೆ, 275 280 ರೂಪಾಯಿ ನಡೀತಾ ಇದೆ. ಸೊ ಫಾರ್ಮಾ ಬೀಸು 23 ರೂಪಾಯಿ. ಸೊ 23 ರೂಪಾಯಿ ನಾವು ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ದಿನಕ್ಕೆ. ಸೊ 23 ರೂಪಾಯಿ ನಿಮ್ಮ ಹತ್ರ ಇದ್ರೆ ಒಂದು ಫಾರ್ಮಾ ಬೀಸ್ ತಗೊಳ್ಳಿ. ಫಾರ್ಮಾ ಬೀಸ್ ಅಂದರೆ 10 ಮಾತ್ರೆ ಕಂಪ್ನಿಗಳು, ಅಂದರೆ ನಿಮ್ಮ ಟ್ಯಾಬ್ಲೆಟು ನೀವು ತಗೊಳ್ತೀರಲ್ಲ. ಸೊ ಜನಗಳು ದಿನ ಟ್ಯಾಬ್ಲೆಟ್ ತಿನ್ನೋರು ಜಾಸ್ತಿ ಆಗ್ತಾ ಇದ್ದಾರೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಸೊ ಹೆಲ್ತು ದಿನೇ ದಿನ ನಮ್ಮ ದೇಶದಲ್ಲಿ ಹೆಲ್ತ್ ಹಾಳಾಗ್ತಾ ಇದೆ ಹೊರತು ಇನ್ನು ಪ್ರಾಪರಾಗಿ ಹೆಲ್ತ್ ಬರ್ತಾ ಇಲ್ಲ. ಸೊ ಅದರಿಂದ ಈ ಮಾತ್ರೆ ಕಂಪ್ನಿಗಳ ಮೇಲೆ ಹೂಡಿಕೆ ಮಾಡಿ. ಸೊ ಮಾತ್ರೆ ಕಂಪ್ನಿಗಳು ನಿಮಗೂ ಗೊತ್ತಿರುತ್ತೆ, ಅದು ಸಾವಿರಾರು ಕೋಟಿ ದುಡ್ಡು ಮಾಡ್ತಾ ಇದ್ದಾರೆ, ಅವರು ಬೆಳೀತಾ ಇದ್ದಾರೆ. ಬಟ್ ನೀವು ಬೆಳೀತಾ ಇಲ್ಲ. ನೀವು ಬೆಳಿಬೇಕಂದ್ರೆ ಬೆಳೆಯೋರ ಜೊತೆ ಸೇರ್ಕೊಳ್ಳಿ ಅಷ್ಟೇ ಹೇಳೋದು. ಸ್ಟಾಕ್ ಮಾರ್ಕೆಟ್ ಅಂದರೆ ಏನಿಲ್ಲ. ಸೊ ನನ್ನ ಕೈಯಲ್ಲಿ 1000 ಕೋಟಿ ಮಾಡೋಕ್ಕಾಗಲ್ಲ, ಬಟ್ 1000 ಕೋಟಿ ಮಾಡೋನ್ನ ಹುಡುಕೋದು, ಅವನ ಮೇಲೆ ದುಡ್ಡು ಹಾಕೋದು, ನನ್ನ 100 ರೂಪಾಯಿನ ಅವನು 1000 ರೂಪಾಯಿ ಮಾಡಿಕೊಡ್ತಾನೆ. ಸೊ ಇದೇ ಸ್ಟಾಕ್ ಮಾರ್ಕೆಟ್. ಅಂದರೆ ಗೆಲ್ಲೋರನ್ನ ನೋಡ್ಕೋಬೇಕು, ಆ ಗೆಲ್ಲೋರ ಮೇಲೆ ಬಂಡವಾಳ ಹಾಕೋದೇ ಸ್ಟಾಕ್ ಮಾರ್ಕೆಟ್. ಸೊ ಆ ಥರ ನಿಫ್ಟಿ ಬೀಸ್ ಇದೆ, ಗೋಲ್ಡ್ ಬೀಸ್ ಇದೆ. 10 ರೂಪಾಯಿಗೆ ಒಂದು ಗೋಲ್ಡ್ ಬೀಸ್ ಇದೆ, ಟಾಟಾ ಗೋಲ್ಡ್ ETF ಅಂತ ಕರೀತಾರೆ. 10 ರೂಪಾಯಿ. ನಿಮ್ಮ ಹತ್ರ 10 ರೂಪಾಯಿ ಇದ್ರೆ ನೀವೇನು ಮಾಡ್ತೀರಾ? ಸುಮ್ಮನೆ ಮನೇಲಿ ಇಟ್ಟಿರ್ತಾರೆ. ಅದ್ರ ಬದಲು ನೀವು ಮನೇಲಿ ಇಟ್ಟರೆ ಏನೂ ಬರಲ್ಲ, ಅದೇನು ಮರಿ ಹಾಕಲ್ಲ. ಅದೇ ನೀವು ಡಿಮ್ಯಾಟ್ ಅಕೌಂಟಲ್ಲಿ 10 ರೂಪಾಯಿ ಹಾಕ್ತಾರೆ, ಅಟ್ಲೀಸ್ಟ್ ಒಂದು ಗೋಲ್ಡು ನೀವು ನೋಡ್ತಾ ಇದ್ದೀರಾ, ದಿನ ಗೋಲ್ಡ್ ರೇಟ್ ಮೇಲಕ್ಕೆ ಹೋಗ್ತಾ ಇದೆ. ಸೊ ಅದೇ ನೀವು 10 ರೂಪಾಯಿ ಕೊಟ್ಟು ಬಂಗಾರದ ಅಂಗಡಿಗೆ ಹೋಗಿ ಬಂಗಾರ ತಗೊಳಕ್ಕಾಗಲ್ಲ. 20% ಇದು ಕೊಟ್ಬಿಡ್ತಾರಲ್ಲ. ಸೊ ಬಂಗಾರದ ಅಂಗಡಿಗೆ ಹೋಗಿ 10 ರೂಪಾಯಿಗೆ ಬಂಗಾರ ತಗೊಳಕ್ಕಾಗಲ್ಲ. ಇಲ್ಲಿ ನೀವು 10 ರೂಪಾಯಿ ಕೊಟ್ಟು ಬಂಗಾರ ತಗೋಬಹುದು. ಸೊ 20% ಮೇಕಿಂಗ್ ಚಾರ್ಜಸ್ ಅಲ್ಲಿ ಹೋಗ್ಬಿಡುತ್ತೆ. ಸೊ ನೀವೇನಾದ್ರು ಆಸ್ತಿ ಮಾರಿ ಬಂಗಾರದ ಅಂಗಡಿಗೆ ಹೋದ್ರೆ 0.5% ಆಸ್ತಿ ಬಂಗಾರದ ಅಂಗಡಿಯವ್ರಿಗೆ ಬರ್ಕೊಡ್ಬೇಕು. ಸೊ ನೀವೇನಾದ್ರು 5 ಕುಂಟೆ ಜಮೀನು ಮಾರ್ಬಿಟ್ಟು ಬಂಗಾರದ ಅಂಗಡಿಗೆ ಹೋದ್ರೆ 1 ಕುಂಟೆ ಬಂಗಾರದ ಅಂಗಡಿಯವ್ರಿಗೆ ಕೊಡಬೇಕು. ಇನ್ನು 4 ಕುಂಟೆ ಜಮೀನಿಗೆ ನಿಮ್ಗೆ ಬಂಗಾರ ಕೊಡ್ತಾರೆ. ಸೊ ಆ ಸುಖಕ್ಕೆ ಬಂಗಾರದ ಅಂಗಡಿಗೆ ಏನಕ್ಕೆ ಹೋಗ್ತೀರಾ? ಅದೇ ಡಿಮ್ಯಾಟ್ ಅಕೌಂಟಲ್ಲಿ RBI ಗ್ಯಾರಂಟಿ ಇರೋದು. ಸೊ ಮೇಕಿಂಗ್ ಚಾರ್ಜಸ್ ಇಲ್ದಿರ 20% ಮೇಕಿಂಗ್ ಚಾರ್ಜಸ್ಸೇ ಇಲ್ಲ. ಸೊ ಫ್ರೀಯಾಗಿ ನಿಮಗೆ ಬಂಗಾರ, ಅಂದರೆ ಫ್ರೀ ಅಂದರೆ ಮೇಕಿಂಗ್ ಚಾರ್ಜಸ್ ಇಲ್ದಿರ, ವೇಸ್ಟೇಜ್ ಇಲ್ದಿರ ನಿಮಗೆ ಬಂಗಾರ ಸಿಗುತ್ತೆ. ನೀವು 5 ಕುಂಟೆ ಜಮೀನಿಗೆ 5 ಕುಂಟೆ ಬಂಗಾರನೇ ಕೊಡ್ತಾರೆ. ಸೊ ಯಾಕೆ ಬಂಗಾರದ ಅಂಗಡಿಗೆ ಹೋಗಿ ಬಂಗಾರ ತೊಗೊಳ್ತೀನಿ? ಹಳೇ ಕಾಲದ ನಾವೇನು ರಾಜರ ಬಂಗಾರ ಹಾಕ್ಕೊಳ್ಳೋದಕ್ಕೆ ಜಮೀನು ತಗೋ, ಭೂಮಿ ತಗೋ, ರಾಜರ ಥರ ಬಂಗಾರ ಹಾಕೋ, ಇದೇ ಥರ ಯೋಚನೆ ಮಾಡಿದ್ರೆ ನಾವು ರಾಜರ ಕಾಲದಲ್ಲಿ ಇಲ್ಲ, ನಾವು ಕಲಿಯುಗದಲ್ಲಿ ಇದ್ದೀವಿ. ಸೊ ಕಾಲಕ್ಕೆ ತಕ್ಕಂತ ನಾವು ಬದಲಾಗಬೇಕು. ಸೊ ಆ ಥರ ಬದಲಾಗಲಿಲ್ಲ ಅಂದರೆ ಹಳೆ ನೋಕಿಯಾ ಫೋನ್ ಥರ ನಮ್ಮ ಲೈಫನು ಹಂಗೆ ಔಟ್ಡೇಟ್ ಆಗಿ ಮಾರ್ಕೆಟಿಂದ ಬಜಾರಿಂದ ನಮ್ಗೆ ತೆಗ್ದಾಕ್ತಾರೆ. ಅದರಿಂದ ಅಪ್ಡೇಟ್ ಆಗಿ ಪ್ರಪಂಚ ಹೆಂಗೆ ನಡೀತಾ ಇದೆ ಅದ್ರ ಪ್ರಕಾರ ನಾವು ಸಹ ಹೂಡಿಕೆಗಳ ಬಗ್ಗೆ ಒಂದು ಟರ್ಮ್ ಇನ್ಸೂರೆನ್ಸ್ ತಗೊಳ್ಳೋದಾಗಲಿ, ಒಂದು ಹೆಲ್ತ್ ಇನ್ಸೂರೆನ್ಸ್ ತಗೋಬೇಕಾಗುತ್ತೆ. ಜೊತೆಗೆ ಒಂದು ಹೂಡಿಕೆ ಅಂದಿದ ತಕ್ಷಣ ಮ್ಯೂಚುವಲ್ ಫಂಡು, SIP, ಬೀಸು, ಸೊ ಈ ಥರ ಮಾಡೋದ್ರಿಂದ ಡೆಫಿನೆಟ್ಲಿ ನೀವೆಲ್ಲರೂ ಶ್ರೀಮಂತರಾಗ್ತೀರಾ. ಸರ್ ಇವಾಗ ನಿಮ್ಮ ಲೈಫಲ್ಲಿ ಸರ್ ಸ್ಟಾಕ್ ಮಾರ್ಕೆಟ್ ಅನ್ನೋದು ಎಷ್ಟು ಚಮತ್ಕಾರ, ಏನೇನೆಲ್ಲ ಮಾಡಿದೆ ನಿಮ್ಮ ಲೈಫನ್ನ? ಮೊದಲಿದ್ದ ಚಂದ್ರಶೇಖರ್ ಅವ್ರಿಗೂ ಇವಾಗಿರೋ ಚಂದ್ರಶೇಖರ್ಗೂ ಯಾವ ಥರ ದೃಷ್ಟಿನೋಟ ಚೇಂಜ್ ಆಗಿದೆ? ಸರ್ ನನಗೆ ಫೈನಾನ್ಷಿಯಲಿ ದೊಡ್ಡ ಫ್ರೀಡಮ್ ಕೊಡ್ತು ಅಂತ ಹೇಳ್ತೀನಿ ಸರ್ ನಾನು ಮೊದಲನೇದಾಗಿ. ಮತ್ತು ಒಂದು ದೊಡ್ಡ ಪ್ರಪಂಚ ನೋಡ್ದಂಗೆ ಆಯಿತು, ಒಂದು ಕತ್ಲಿಂದ ಒಂದು ಬೆಳಕಿಗೆ ಬಂದಂಗೆ ಆಯಿತು. ಮತ್ತು ಫೈನಾನ್ಷಿಯಲಿ ದೊಡ್ಡ ಫ್ರೀಡಮ್ ಕೊಡ್ತು.
ಈಗ ನಂದು ಸರ್ ಇನ್ನೂ ಒಂದು ಹೇಳಬೇಕು ಅಂದರೆ ಕರೆಕ್ಟಾಗಿ ಇವತ್ತಿಗೆ ವರ್ಷ ನಾನು ಕಳೆದ ವರ್ಷ ನನ್ನ ಮಗಳ ಮದುವೆ ಮಾಡಿದಾಗ ಶೇರ್ ಮಾರ್ಕೆಟಿಂದ ಒಂದು 32 ಲಕ್ಷ ರೂಪಾಯಿನ ನಾನು ಮಗಳ ಮದುವೆಗೆ ಡ್ರಾ ಮಾಡಿದೆ. ಆವಾಗ ನನಗೆ ಒಂದು ದೊಡ್ಡ ಥ್ಯಾಂಕ್ಸ್ನ ಈ ಷೇರು ಮಾರುಕಟ್ಟೆಗೆ ಅಂತಲೇ ಹೇಳೋದು ಜೊತೆಯಲ್ಲಿ ಅದಕ್ಕೆ ನನಗೆ ತರಬೇತರಾದ ಟೀಚರ್ ಆದಂಥ ಮನೋಜ್ ಸರ್ ಅವ್ರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಒಂದು ದೊಡ್ಡ ಬೆನ್ನೆಲುಬಾಗಿ ಈ ಶೇರ್ ಮಾರ್ಕೆಟು ನನಗೆ ಸಹಾಯ ಮಾಡ್ತದೆ ಸರ್. ಅದರಿಂದ ನನ್ನ ಕುಟುಂಬ, ನನ್ನ ಸ್ನೇಹಿತರು ಸುಮಾರು ಜನ ಇದಕ್ಕೆ ಧುಮುಕಿದ್ದಾರೆ. ಧುಮುಕಿ ಇವತ್ತಿಗೂ ಕೂಡ ಕೆಲವರು ಹೂಡಿಕೆ ಮಾಡೋ ಅಭ್ಯಾಸನ ಮಾಡ್ಕೊಂಡಿದ್ದಾರೆ. ಕೆಲವರು ಇಲ್ಲೂ ಬಂದು ಕ್ಲಾಸ್ ತೊಗೊಂಡಿದ್ದಾರೆ, ಕೆಲವರು ಹುಬ್ಳಿನಲ್ಲೂ ಹೋಗಿ ಕ್ಲಾಸ್ ತೊಗೊಂಡಿದ್ದಾರೆ. ಮತ್ತು ನಾನು ಈ ಮೂಲಕ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್, ನನಗೆ ಬೀರೂರಿನಲ್ಲಿ ತುಂಬ ಜನ ಕಸ್ಟಮರ್ಸ್ ಇದ್ದಾರೆ. ನನ್ನ ಕಸ್ಟಮರು ಸಾವಿರಾರು ಜನ, ಒಂದು 7-8 ಸಾವಿರ ಅಂದರೆ ಏನು ತಪ್ಪಿಲ್ಲ. ಯಾರಾದರೂ ಬೀರೂರಿನ ಸುತ್ತಮುತ್ತ ಜನತೆ ಇದೇನಾದರೂ ನೋಡ್ತಿದ್ರೆ ನಿಮ್ಮ ಶಿವಮೊಗ್ಗದಲ್ಲಿ ನಮ್ಮ ಸರ್ ಒಂದು ಬ್ರ್ಯಾಂಚ್ ಓಪನ್ ಮಾಡ್ತಿದ್ದಾರೆ. ದಯವಿಟ್ಟು ಸರ್ನ ನಂಬರು ತೊಗೊಂಡು TD ಅಕಾಡೆಮಿ ಅಂತ ಹುಡುಕಿ ನೀವೆಲ್ಲ ಶಿವಮೊಗ್ಗದಲ್ಲಿ ಒಂದು ಕ್ಲಾಸ್ನ ಅಟೆಂಡ್ ಮಾಡಿ ಇದನ್ನೆಲ್ಲ ಉಪಯೋಗಿಸ್ಕೊಳ್ಳಿ ಅಂತ ನನ್ನ ಬೀರೂರ ಜನತೆಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸೊ ಫೈನಲಿ ಸರ್, ಹೂಡಿಕೆ ಮಾಡೋರಿಗೆ ಒಂದು ಸಣ್ಣದಾಗಿ ಹೂಡಿಕೆ ಮಾಡೋದಕ್ಕೆ ETF ಅಂತ ಹೇಳಿದ್ರೆ, ಇನ್ನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿರೋರಿಗೆ ಸೊ ಸ್ಟಾಕ್ಸ್ ಹೇಳ್ತೀರಾ, ಮ್ಯೂಚುವಲ್ ಫಂಡ್ ಹೇಳ್ತೀರಾ, ಇಲ್ಲ ಇದನ್ನು ತಿಳ್ಕೊಳ್ಳೋದು ಹೆಂಗೆ, ಈ ಫೀಲ್ಡಲ್ಲಿ ನಾವು ಸಕ್ಸಸ್ ಆಗೋದಕ್ಕೆ ಏನು ಮಂತ್ರ ಪಾಲಿಸ್ಬೇಕು? ಸರ್, ಮ್ಯೂಚುವಲ್ ಫಂಡು ಒನ್ ಆಫ್ ದ ಬೆಸ್ಟ್ ಹೂಡಿಕೆನಲ್ಲಿ ಒಂದು ಒಳ್ಳೆಯದೇ ಇದೆ, ಅದೇನು ತಪ್ಪೇನಿಲ್ಲ. ಬಟ್ ಆದರೆ ನಾನು ಹೇಳೋದೇನೆಂದರೆ ಮ್ಯೂಚುವಲ್ ಫಂಡ್ಗಿಂತ ನೀವು ಶೇರ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡಿದ್ರೆ ಏನು ಲಾಭ ಇದೆ ಅಂತಂದರೆ, ಈಗ ಶೇರ್ ಮಾರ್ಕೆಟಲ್ಲಿ ನೇರವಾಗಿ ಲಾಭ ಬರುತ್ತೆ. ಮ್ಯೂಚುವಲ್ ಫಂಡಲ್ಲಿ ಒಬ್ಬರು ಫಂಡ್ ಮ್ಯಾನೇಜರ್ ಇರ್ತಾರೆ, ಅವರು ನಿಮ್ಮ ಫಂಡನ್ನು ಮ್ಯಾನೇಜ್ ಮಾಡ್ತಾರೆ. ಅವ್ರು ಕಮಿಷನ್, ಅವ್ರ ಚಾರ್ಜಸ್ ತೊಗೊಂಡು ಅದು ನಿಮ್ಮ ಪರವಾಗಿ ಅವ್ರು ಕೆಲಸ ಮಾಡ್ತಾರೆ. ಅದು ಒಪ್ಕೊಳ್ತೀನಿ, ಅದ್ರ ಬಗ್ಗೆ ಏನು ನಂದು ಅಭ್ಯಂತರ ಇಲ್ಲ. ಆದರೆ ಶೇರ್ ಮಾರ್ಕೆಟ್ಗೆ ನೀವು ನೇರವಾಗಿ ಬರೋದ್ರಿಂದ ಒಂದು ದೊಡ್ಡ ಜ್ಞಾನ ತಿಳಿಯುತ್ತೆ ನಿಮಗೆ. ಪ್ರಪಂಚ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಈಗ ಸರ್ ಹೇಳಿದ್ರಾಗಲೇ ಯಾರೋ ಬೆಳೀತಾ ಇರ್ತಾರೆ, ಯಾವುದೋ ಕೋಲ್ಗೇಟ್ ಕಂಪ್ನಿ ಬೆಳೆಯುತ್ತೆ, ನಾವು ಅಲ್ಲಿ ಕೆಲಸ ಮಾಡೋದು ಬೇಕಿಲ್ಲ. ಕೋಲ್ಗೇಟ್ ಕಂಪ್ನಿ ಮೇಲೆ ದುಡ್ಡು ಹಾಕಿದ್ರೆ ಆಯಿತು. ಈಗ ರಿಲಯನ್ಸ್ ಅವ್ರು ಮಾಡ್ತಾ ಇದ್ದಾರೆ, ಅವ್ರ ಕಂಪ್ನಿ ಬೆಳೆಸ್ತಾರೆ ಅವರು, ಅದಕ್ಕೆ ನಮ್ದೊಂದು ಪಾಲಿಗೆ ದುಡ್ಡು ಹಾಕಿದ್ರೆ ಆಯಿತು, ಅದು ಬೆಳೆಯುತ್ತೆ. ಅದನ್ನು ತಿಳ್ಕೊಬೇಕು. ಆಗಲೇ ಹೇಳೋದ್ವಲ್ಲ, ಸ್ವಲ್ಪ ಸ್ಟಡಿ ಮಾಡಿ ಕಂಪ್ನಿ ಬಗ್ಗೆ ಹಾಕಿ. ಇದರಲ್ಲಿ ಹಾಕಿದ್ರೆ ನಾನೇನು ಹೇಳ್ತೀನಿ ಅಂದರೆ, ನಿಮಗೆ ಒಂದು ಶೇರಲ್ಲಿ ದುಡ್ಡು ಬೆಳೆಯುತ್ತೆ ನೇರವಾಗಿ, ಡಿವಿಡೆಂಡ್ ಅಂತ ಸಿಗುತ್ತೆ, ಸ್ಪ್ಲಿಟ್ ಅಂತ ಸಿಗುತ್ತೆ. ಇದೆಲ್ಲ ಅನುಕೂಲಗಳು ಇಂಡೈರೆಕ್ಟ್ ಆಗಿದೆ. ಸರ್, ನನ್ನ ಫೋನಲ್ಲಿ ಇನ್ನೊಂದು ನನ್ನ ಜನತೆಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್, ನಿಮಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ದಿವಸ ನನ್ನ ಇದಕ್ಕೆ ಸ್ವಲ್ಪ ಟನ್ ಅಂತ ಕಾಯಿನ್ ಬೀಳುತ್ತೆ ಸರ್. ಯಾಕೆ ಏನಂತ ACH ಅಂತ ಬರ್ತಿರುತ್ತೆ ಸರ್. ಈಗ ನಂದು ಸುಮಾರು ಕಂಪ್ನಿ ಇರೋದ್ರಿಂದ ಅದು 3 ತಿಂಗಳಿಗೆ 6 ತಿಂಗಳಿಗೆ ರಿಪೀಟ್ ಆಗ್ತಾ ಇರುತ್ತೆ. ಇದು ಇವತ್ತು ಬಂದರೆ ನಾಳೆ ಇನ್ನೊಂದು ಬರುತ್ತೆ, ನಾಳೆ ಇನ್ನೊಂದು ಬಂದರೆ ಮತ್ತೆ ಇನ್ನೊಂದು ಬರುತ್ತೆ. ದಿವಸ ನನಗೆ ಏನಿಲ್ಲ ಅಂದರೂ ಒಂದು 600 - 700 ರೂಪಾಯಿ ACH ಅಂತ ಬರುತ್ತೆ ಸರ್. ಸೊ ಇದನ್ನೆಲ್ಲ ಮಾಡಿ ಇಟ್ಕೊಂಡ್ರೆ ಡಿವಿಡೆಂಡ್ ಅಲ್ಲ ಸರ್, ಡಿವಿಡೆಂಟ್ ಸರ್ಗೆ ಕಂಪನಿ ಕಡೆಯಿಂದ ಡಿವಿಡೆಂಟ್ ಸಿಗುತ್ತೆ. ಅದು ಬರ್ತಾನೆ ಇರುತ್ತೆ, ರಿಪೀಟ್ ಆಗ್ತಾನೆ. ಅದು ನಾನು ಶೇರ್ ಮಾರ್ಕೆಟ್ ಪೂರ್ತಿ ಡಿಸ್ಚಾರ್ಜ್ ಆಗೋ ತನಕ ತಪ್ಪಿದ್ದಲ್ಲ ಅದು ನನಗೆ. ಹೌದು. ಸೊ ಸೈಡ್ ಇನ್ಕಮ್ ಸಹ ಇರುತ್ತೆ. ಸೊ ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಿ ಶೇರ್ ಮೇಲಕ್ಕೆ ಹೋಗಿಲ್ಲ ಅಂದ್ರೂ ನಿಮಗೆ ಒಂದು ಸ್ವಲ್ಪ ಡಿವಿಡೆಂಟ್ಸ್ ಕೊಡ್ತಾರೆ ಕಂಪನಿಯವರು. ಆ ಡಿವಿಡೆಂಟ್ ದುಡ್ಡು ನಿಮಗೆ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಜೊತೆಗೆ ನಿಮಗೆ ನಾನು ಹೇಳೋದು, ಶೇರ್ ಮಾರ್ಕೆಟಲ್ಲಿ ನಾನು ಏನೋ ಮಾಡ್ತೀನಿ ಅಂತ ಹೋಗಿ ಕೈ ಸುಟ್ಕೋಬೇಡಿ. ಹೆಂಗೆ ಕೈ ಸುಟ್ಕೋತಾರೆ ಅಂತ ಅದನ್ನು ಹೇಳ್ಬಿಡ್ತೀನಿ. ಯಾವುದೋ ಒಂದು ಟೆಲಿಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ ಯಾರೋ ನಿಮಗೆ ಕಾಲ್ಸ್ ಕೊಡ್ತಾರೆ, ಟಿಪ್ಸ್ ಕೊಡ್ತಾರೆ, ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಅದು ಇದು ಮಾಡೋ ಅಂತಾರೆ. ಇದೆಲ್ಲ ತುಂಬ ದೊಡ್ಡ ಸ್ಕ್ಯಾಮ್ಗಳು. ಇದಕ್ಕೆ ನೀವು ಒಳಗಾಗಬೇಡಿ. ಸೊ ಯಾರೋ ಟಿಪ್ಸ್ ತೊಗೊಂಡು ನೀವು ಮಾಡೋಕ್ಕೆ ಹೋಗ್ಬೇಡಿ, ನೀವೇ ಕಲ್ತ್ಕೊಂಡು ಮಾಡಿ. ಯಾಕಂದರೆ ನೀವು ಬೇರೆಯವ್ರನ್ನ ನಂಬ್ಕೊಂಡು ನೀವು ದುಡ್ಡು ಕೊಡೋಕ್ಕೆ ಹೋಗ್ಬೇಡಿ. ನಿಮ್ಮ ಅಕೌಂಟಲ್ಲೇ ದುಡ್ಡು ಹಾಕ್ಕೊಂಡು ನೀವೇ ಯಾವ ಶೇರ್ ತೊಗೋಬೇಕೋ ಅದನ್ನೆಲ್ಲ ನೀವು ತಿಳ್ಕೊಂಡು, ಇಲ್ಲ ಆರ್ಥಿಕ ತಜ್ಞರ ಹತ್ರ ಬಂದು ತಿಳ್ಕೊಂಡ್ರೆ ನಿಮಗೆ ಒಳ್ಳೆಯದು. ಸೊ ಅಡ್ಡದಾರಿಗಳೆಲ್ಲ ಇಡಕ್ಕೆ ಹೋಗ್ಬೇಡಿ, ಇಂಟ್ರಾಡೇ ಮಾಡೋಕ್ಕೆ ಹೋಗ್ಬೇಡಿ, ಆಪ್ಷನ್ ಬೈಯಿಂಗ್ ಮಾಡೋಕ್ಕೆ ಹೋಗ್ಬೇಡಿ. ಸೇಫಾಗೆ ಈಕ್ವಿಟಿ ಮಾಡಿ, ಇಲ್ಲ ನೀವು ಚೆನ್ನಾಗಿ ಕಲ್ತ್ಕೊಂಡ್ರೆ ಹೆಡ್ಜಿಂಗ್ ಮಾಡಿಕೊಂಡು ಸೇಫಾಗಿ ಮಾಡಿ. ಸೊ ಫೈನಲಿ ಸರ್, ನಿಮ್ಮ ಕಡೆಯಿಂದ ನಮ್ಮ ಕರ್ನಾಟಕ ಜನತೆಗೆ ಒಂದು ಮೋಟಿವೇಶನ್ ಆಗಲಿ, ಒಂದು ಮೆಸೇಜ್ ಏನು ಕೊಡೋಕ್ಕೆ ಇಷ್ಟಪಡ್ತಾರೆ? ಸರ್, ಎಲ್ಲರೂ ಶೇರ್ ಮಾರ್ಕೆಟ್ ಹೂಡಿಕೆನ ಮೈ ರೂಢಿಸ್ಕೊಳ್ಳಿ. ಈಗ ಗುಜರಾತ್ ಮನೆಗಿದೆ ಹೂಡಿಕೆ ಮಾಡೋದು ಅನ್ನೋದು ಏನಿದೆ, ಅದೇ ರೀತಿ ನಮ್ಮ ಕರ್ನಾಟಕ ಜನತೆಯೂ ಆಗಬೇಕು ಅಂತ ನನಗೂ ಆಸೆ ಇದೆ. ಸರ್ಗಂತೂ ತುಂಬ ದಿವಸದಿಂದ ಅದೊಂದು ಆಸೆ ಇದೆ, ನಮ್ಮ ಕರ್ನಾಟಕನ 2ನೇ ಗುಜರಾತಾಗಿ ಮಾಡಬೇಕು ಅಂತ. ದಯವಿಟ್ಟು ನೀವು ಮೊದಲು ಹೂಡಿಕೆ ಮಾಡೋದಕ್ಕಿಂತ ಮೊದಲು ಕಲ್ತ್ಕೊಳ್ಳಿ. ನಾನು ಹೇಳೋದು ಅದೇ, ಕಲ್ತ್ಕೊಳ್ಳಿ, ತಿಳ್ಕೊಳ್ಳಿ. ಇಲ್ಲಿ ಸರ್ ಹತ್ರ ಬಂದರೆ ನೀವು ಹೂಡಿಕೆ ಮಾಡೋದಿರ್ಬೋದು, ಸ್ಟಡಿ ಮಾಡೋದಿರ್ಬೋದು, ತಿಳ್ಕೊಳ್ಳೋದಿರ್ಬೋದು, ಡಿಮ್ಯಾಟ್ ಅಕೌಂಟ್ ಮಾಡೋದಿರ್ಬೋದು,
ಪ್ರತಿಯೊಂದು 3 ದಿವಸದಲ್ಲಿ ನಿಮಗೆ ಏನು ಬೇಕು ಏನು ಬೇಡ ಶೇರ್ ಮಾರ್ಕೆಟ್ ಬಗ್ಗೆ ಎಲ್ಲವನ್ನು ತಿಳಿಸ್ಕೊಡ್ತಾರೆ. ಅದಾದಮೇಲೆ 15 ದಿವಸ ಬಂದು ಫ್ರೀಯಾಗಿ 10 ಜನ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ನಮ್ಮ ಮುಂದೆನೇ ಇರ್ತಾರೆ. ಇಲ್ಲಿ ಫ್ಲೋರಿಂಗ್ ಸ್ಟೇಜಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಏನು ಬೇಕು ಅಂದರೂ ಇಮ್ಮಿಡಿಯೇಟಾಗಿ ಬಂದು ನಿಮಗೆ ಹೇಳಿ ಕೊಡ್ತಾರೆ. ಇದನ್ನೆಲ್ಲ ನಾಲೆಡ್ಜ್ ತೊಗೊಂಬಿಟ್ಟು 1 ವಾರ 15 ದಿವಸ ಪೇಪರ್ ಟ್ರೇಡ್ ಮಾಡಿ ಅದಾದಮೇಲೆ ಸಣ್ಣದಾಗಿ ಹೂಡಿಕೆ ಶುರು ಮಾಡಿ ನಮ್ಮ ಕರ್ನಾಟಕನ 2ನೇ ಗುಜರಾತ್ ಮಾಡೋಕ್ಕೆ ನೀವು ಎಲ್ಲರೂ ಸಹಕರಿಸಿ ಕಲ್ತ್ಕೊಂಡು ಈ ಹೂಡಿಕೆ ಮಾಡೋದಕ್ಕೆ ಎಲ್ಲ ಷೇರು ಮಾರ್ಕೆಟಿಗೆ ಬನ್ನಿ ಅಂತ ಹೇಳ್ತೀನಿ ಸರ್ ನಾನು. ಸೊ ವೀಕ್ಷಕರೇ, ಇನ್ನೊಂದು ಸಿಹಿ ಸುದ್ದಿ ಏನಂದರೆ, ತುಂಬ ಜನಕ್ಕೆ ಶುಕ್ರವಾರ ರಜಾ ಹಾಕಿ ನಿಮ್ಮ ಒಂದು ಕೆಲಸಕ್ಕೆ ರಜಾ ಹಾಕಿ ಬರೋದು ತುಂಬ ಕಷ್ಟ ಆಗ್ತಾಯಿತ್ತು ನಮ್ಮ ಕ್ಲಾಸ್ಗೆ. ಅದಕ್ಕೆ ನಾವು ನಮ್ಮ ಕ್ಲಾಸಸ್ನ ಬರೀ ಶನಿವಾರ ಭಾನುವಾರ ಮಾತ್ರ ಮಾಡ್ತಾ ಇದ್ದೀವಿ. ಶನಿವಾರ 9 ಗಂಟೆಯಿಂದ 6 ಗಂಟೆ, ಭಾನುವಾರ 9 ಗಂಟೆಯಿಂದ 6 ಗಂಟೆ. ಜಸ್ಟ್ 2 ದಿವಸ ನಮ್ಮ ಕ್ಲಾಸಿಗೆ ಬಂದರೂ ಸಾಕು. ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಮತ್ತೆ ಇನ್ನೊಂದು ವಾರ ರಿವಿಷನ್ ಕ್ಲಾಸ್ ಫ್ರೀ ಕೊಡ್ತಾ ಇದ್ದೀವಿ. ಮತ್ತೆ ಶನಿವಾರ ಭಾನುವಾರ ಇನ್ನೊಂದು ಸತಿ ನೀವು ಕ್ಲಾಸಿಗೆ ಕೂತ್ಕೋಬೋದು. 20 ದಿವಸ ಟ್ರೇಡಿಂಗ್ ಫ್ಲೋರಲ್ಲಿ 20 ದಿವಸ ನೀವು ಟ್ರೇಡಿಂಗ್ ಫ್ಲೋರಲ್ಲಿ ಕೂತ್ಕೊಳ್ಳೋ ಅವಕಾಶನೂ ಕೊಡ್ತಾ ಇದ್ದೀವಿ. ಟೋಟಲ್ ನೀವು 24 ದಿವಸ ನಮ್ಮ ಕ್ಲಾಸಿಗೆ ಬಂದು ಕೂತ್ಕೋಬೋದು. ಇದಕ್ಕೊಂದು ಸಣ್ಣ ಫೀಸ್ ಇರುತ್ತೆ, ಅದನ್ನು ನೀವು ಕಟ್ಟಿ ಆರಾಮ್ಸೆ ಬಂದು ಸ್ಟಾಕ್ ಮಾರ್ಕೆಟಲ್ಲಿ ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೋದು. ಜೊತೆಗೆ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಫ್ರೀಯಾಗಿ ನಾವು ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡ್ತೀವಿ. ಅದಕ್ಕೆ ನಾನು ನಿಮ್ಮನ್ನು ಇನ್ವೈಟ್ ಮಾಡ್ತಾ ಇದ್ದೀನಿ. ಈ ಭಾನುವಾರನೂ ಮಿಸ್ ಮಾಡದೆ ಬನ್ನಿ. ಸೊ ಇದೇ ಭಾನುವಾರ 8 ಬ್ರ್ಯಾಂಚಲ್ಲೂ ಸಹ 10 ಗಂಟೆಯಿಂದ 1 ಗಂಟೆಗೆ ಸ್ಟಾಕ್ ಮಾರ್ಕೆಟನ್ನು ಫ್ರೀಯಾಗಿ ಒಂದು ಐ ಓಪನರ್ ಸೆಷನ್. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಇದು ಹೆಂಗೆ ವರ್ಕ್ ಆಗುತ್ತೆ, ನಮ್ಮ ಚರಿತ್ರೆ 30 ವರ್ಷದ ಚರಿತ್ರೆ ಏನಿದೆ, ಇವಾಗ ನಾವೆಲ್ಲಿದ್ದೀವಿ, ಮುಂದೆ ಎಲ್ಲಿ ಹೋಗ್ಬೋದು, ನಮ್ಮ ಸ್ಟಾಕ್ ಮಾರ್ಕೆಟ್ ಏನಾಯಿತು, 2008ರಲ್ಲಿ ಏನಾಯಿತು, 2020ರಲ್ಲಿ ಏನಕ್ಕೆ ಮಾರ್ಕೆಟ್ ಬಿತ್ತು, ಪ್ರತಿಯೊಂದನ್ನು ತಿಳ್ಕೊಳ್ಳೋಣ. ಪ್ರಾಕ್ಟಿಕಲಿ, ಸೈಂಟಿಫಿಕಲಿ, ಮ್ಯಾಥಮೆಟಿಕಲಿ ತಿಳ್ಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ನಾವೆಲ್ಲರೂ ಚೆನ್ನಾಗಿ ಸಕ್ಸಸ್ ಆಗಿ ಕೋಟ್ಯಾಧಿಪತಿಗಳಾಗೋಣ ಅಂತ ಹೇಳಿ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. 2 ಡೇಸ್ ವರ್ಕ್ಶಾಪ್ ಇರುತ್ತೆ, ಶನಿವಾರ ಹಾಗೂ ಭಾನುವಾರ. ಶನಿವಾರ 9 ಗಂಟೆಯಿಂದ 6 ಗಂಟೆ, ಭಾನುವಾರ 9 ಗಂಟೆಯಿಂದ 6 ಗಂಟೆ. ಈ 2 ದಿನಗಳಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಇಂದ ಕಲಿತೀರಾ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ, ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಸಿಗೋಣ ಫೇಸ್ ಟು ಫೇಸ್ ಈ ಶನಿವಾರ ನಿಮ್ಮ ಬ್ರಾಂಚ್ ನಲ್ಲಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.